ನಮಸ್ತೆ ಎಲ್ಲರಿಗೂ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಯಾಕಂದರೆ ನಾನು ಬ್ಯುಸಿ ಶೆಡ್ಯೂಲ್ಸಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ಸ್ ಅಂದರೆ ಕೆಲ್ಸಕ್ಕೆ ಹೋಗೋದೇ ಇರುತ್ತೆ. ನಿಮಗೆ ಗೊತ್ತು, ಆಲ್ಮೋಸ್ಟ್ ವರ್ಕಿಂಗ್ ಪ್ರೊಫೆಷ್ನಲ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಸೊ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ. ಅದು ಅಲ್ಲದೆ ನಾನು ಅದ್ರ ಜೊತೆ ಎಜುಕೇಷನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಕ್ಲಾಸಸ್ ತೊಗೊಂಡು ಅದ್ರ ಮಧ್ಯೆ ಅಂತೂ ವಿಡಿಯೋ ಮಾಡೋಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಫ್ರೀ ಇರೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ, ಮನೇಲೇ ಇದ್ದೀನಿ. ಆ್ಯಂಡ್ ಫ್ಯಾಮಿಲಿ ಕೂಡ ಯಾರೂ ಇಲ್ಲ. ಸೊ ಎಲ್ಲರೂ ಫಂಕ್ಷನ್ ಅಂತ ಒಂದು ಮದುವೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಬಳೇ ಇರೋದ್ರಿಂದ ಆ್ಯಂಡ್ ನನ್ನ ಮನೇಲಿ ನಮ್ಮ ಪಾಪು ಇಲ್ಲದೆ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಈಸಿ ಆಗ್ತಾ ಇದೆ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನಗೆ ಆಲ್ರೆಡಿ ನಾನು ಚಾನೆಲ್ ಶುರು ಮಾಡಿದ್ದೆ 3 months, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆಲ್ರೆಡಿ 1.1K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ಆಗ್ತಾ ಇಲ್ಲ ಅಂದರೂ ನೀವು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ಅದು ತುಂಬ ಮೋಟಿವೇಟ್ ಆಗ್ತಾ ಇದೆ ವಿಡಿಯೋ ಮಾಡೋಕ್ಕೆ. ಸೊ ನಾನು ತುಂಬ ಕಡಿಮೆ ವಿಡಿಯೋಸ್ ಹಾಕಿರೋದು. ಸೊ ನೀವು ನೋಡ್ದಂಗಿದೆ ಒಂದು 10 ವಿಡಿಯೋಸ್ ಹಾಕಿದ್ದೀನಿ, ಶಾರ್ಟ್ಸು ಇನ್ಕ್ಲೂಡ್ ಆಗಿ. ಬಟ್ ಒಂದು ವಿಡಿಯೋಗೆ 100 ಸಬ್ಸ್ಕ್ರೈಬರ್ಸ್ ಅಂತ ತೊಗೊಂಡ್ರು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಇಂಟ್ರಡಕ್ಷನ್ ವಿಡಿಯೋ ಒಂದು 47K ವ್ಯೂಸ್ ಹೋಗಿದೆ. ಸೊ ನಂದು ಅದು ವೈರಲ್ ವಿಡಿಯೋ ಅಂತ ಹೇಳ್ಬೋದು. ಇಂಟ್ರಡಕ್ಷನ್ ವಿಡಿಯೋ ಫಸ್ಟ್ ವಿಡಿಯೋನೇ ನಂದು ಅಷ್ಟೊಂದು ವ್ಯೂ ಹೋಗಿದೆ. ಬಟ್ ನೆಕ್ಸ್ಟ್ ವಿಡಿಯೋಸ್ ಹಾಕಿದಾಗ ವ್ಯೂ ಹೋಗಿಲ್ಲ. ಬಟ್ ಇಟ್ಸ್ ಓಕೆ, ನನಗೆ ಸಬ್ಸ್ಕ್ರೈಬರ್ಸ್ ತುಂಬ ಆಗಿದ್ದೀರಾ. ಆ್ಯಂಡ್ ಕಮೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದ್ದೀರಾ. ನಾನು ಎಲ್ಲರ ಕಮೆಂಟ್ಸು ಓದ್ತಾ ಇದ್ದೀನಿ. ಬಟ್ ನನ್ನ ಕಡೆಯಿಂದ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ಕೆಲವ್ರಿಗೆ ಮಾತ್ರ ರಿಪ್ಲೈ ಕೊಡ್ತಾ ಇದ್ದೀನಿ. ಸೊ ಸಾರಿ. ಕಮೆಂಟಲ್ಲಿ ಯಾರೆಲ್ಲ ಹಾಯ್ ಅಂತ ಮೆಸೇಜ್ ಹಾಕಿದ್ದೀರಾ, ಹಾಯ್. ಆ್ಯಂಡ್ ಕಮೆಂಟಲ್ಲಿ ನೀವು ತುಂಬ ಚೆನ್ನಾಗಿ ಮಾಡಿ, ಕಂಟಿನ್ಯೂ ಮಾಡಿ, ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದೀರಾ. ಅದಕ್ಕೋಸ್ಕರ ನಾನು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿಡಿಯೋ ಬಂದ್ಬಿಟ್ಟು ನನ್ನ ಕಲೆಕ್ಷನ್ ವಿಡಿಯೋ. ನನ್ನ ಹತ್ರ ಏನೆಲ್ಲ ಕಲೆಕ್ಷನ್ ಇದೆ ಅಂತ, ಏನೆಲ್ಲ ವಿಡಿಯೋ ಕಲೆಕ್ಷನ್ ಇದೆ ಅಂತ ಸೊ ಕ್ಲೀನ್ ಮಾಡ್ತಾ ಇದ್ದೆ. ಆಯ್ತಾ, ತೋರಿಸಿದ್ದು ಬರೋದು ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇವತ್ತು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ ನಾನು. ಯಾಕಂದರೆ ಹೆಣ್ಮಕ್ಳು ಗೊತ್ತು, ಯೂಶ್ವಲಿ ಫಂಕ್ಷನ್ ಇರುವಾಗ ಹಾಕೋತಾರೆ, ಆಮೇಲೆ ತೆಗೆದು ಎಲ್ಲೋ ಒಂದು ಕಡೆ ಬಿಡ್ತಾರೆ. ಸೊ ನಾವು ಅದೇ ಮಾಡೋದು. ಫಂಕ್ಷನ್ ಇರುವಾಗ ಹುಡುಕೋತೀವಿ, ಹಾಕೋತೀವಿ, ಆಮೇಲೆ ಬಂದು ಅದನ್ನ ಅದೇ ಪ್ಲೇಸ್ಗೆ ಇಡೋಕ್ಕಂತೂ ತಾಳ್ಮೆ ಇರಲ್ಲ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಬಿಡೋದು, ಆ ಥರ ಆಗಿತ್ತು. ಫುಲ್ಲು ಗಜಿಬಿಜಿ ಆಗಿತ್ತು ನನ್ನ ಕಲೆಕ್ಷನ್ಸ್ ಎಲ್ಲ. ವಾಲೆ ಸಿಕ್ಕಿದ್ರೆ ಸರ ಸಿಗ್ತಾ ಇರಲಿಲ್ಲ, ಸರ ಸಿಕ್ಕಿದ್ರೆ ವಾಲೆ ಸಿಗ್ತಾ ಇರಲಿಲ್ಲ, ಆ ಥರ ಆಗಿತ್ತು. ಸೊ ಇವಾಗೆಲ್ಲ ನೀಟಾಗಿ ಜೋಡಿಸ್ಬಿಡೋಣ ಅಂತ ಎಲ್ಲ ಈ ಥರ ಹರಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಕ್ಲೀನ್ ಮಾಡಿದ ಜೊತೆಗೆ ನನ್ನ ಕಲೆಕ್ಷನ್ಸ್ ನಿಮಗೂ ತೋರಿಸ್ತೀನಿ. ನನ್ನ ಹತ್ರ ತುಂಬ ಜಾಸ್ತಿ ಇಲ್ಲ, ಬಟ್ ಕಡಿಮೆನೇ ಇರೋದು. ಸೊ ಒಂದೊಂದು ಕಲೆಕ್ಷನಲ್ಲೂ ಒಂದೊಂದು ಸ್ಟೋರಿ ಇದೆ. ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಸರ. ಸೊ ನನ್ನ ಲೈಫಲ್ಲಿ ನಾನು ಒಂದು ಫಂಕ್ಷನ್ಸ್ಗೆ ರೆಡಿ ಆಗಬೇಕು ಅಂತ ತಗೊಂಡಿದ್ದ ಸರ. ನಾನು ತಗೊಂಡಿಲ್ಲ, ನಮ್ಮಮ್ಮ ತಂದು ಕೊಟ್ಟಿದ್ದ ಸರ ಇದು. ಸೊ ಇದ್ರ ಮೇಲಂತೂ ತುಂಬ ಜಾಸ್ತಿ ಸೆಂಟಿಮೆಂಟ್ ಇದೆ. ಯಾಕಂದರೆ ಫಸ್ಟ್ ಟೈಮ್ ನಮ್ಮಮ್ಮ ಒಂದು ಸರ ತಂದು ಕೊಟ್ಟಿದ್ದು, ಈ ಥರ ಚೆನ್ನಾಗಿರುತ್ತೆ ಹಾಕೊಳ್ಳಿ ಅಂತ. ಸೊ ನನಗೆ ಇದಂತೂ ತುಂಬ ಫೇವ್ರೆಟ್ ಸರ ಅಂತ ಹೇಳ್ಬೋದು. ಸೊ ಇದು ಆಲ್ಮೋಸ್ಟ್ 7 years ಆಗಿದೆ. 7 yearsಗೂ ಜಾಸ್ತಿ ಆಗಿದೆ. ಒಂದು ಅರೌಂಡ್ 8 years ಆಗಿರಬೇಕು ಈ ಸರ ತಂದುಕೊಟ್ಟು. ಬಟ್ ಇವಾಗಲೂ ಹೊಸದು ಥರನೇ ಇದೆ. ಇದು ತುಂಬ ಇಷ್ಟ ನನಗೆ. ಸೊ ಯಾವುದೇ ಫಂಕ್ಷನ್ ಆದರೂ ಫಸ್ಟ್ ಪ್ರಿಫರ್ ಮಾಡಿದ್ರೆ ಈ ಸರ. ಬಟ್ ಏನು ಅಂದರೆ ಎಲ್ಲದಕ್ಕೂ ಒಂದೇ ಹಾಕೊಂಡು ಹೋದ್ರೆ ನೋಡಿದವರು ಏನೋ ಅಂದ್ಕೋತಾರೆ ಅಂತ ಒಂದು ಸ್ವಲ್ಪ ಬೇರೆ ತೊಗೊಂಡಿದ್ವಿ. ಸೊ ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನಾನು ತೊಗೊಂಡಿರೋದು, ಸೊ ನಾನು ಯಾವುದೇ ಮಾಲಲ್ಲಾಗಲಿ ತೊಗೊಳ್ಳಲ್ಲ ಸರಗಳನ್ನ. ಸೊ ಶಾಪಿಂಗ್ ಮಾಡ್ತೀನಿ ಅಂತ ಆಗಲಿ, ಇಲ್ಲ ಓಕೆ ನನ್ನ ಹತ್ರ ತುಂಬ ಐಫೈ ಆಗಿ ಎಲ್ಲ ಜ್ಯುವೆಲ್ಸ್ ಇರಬೇಕು ಅಂತ ಆಗಲಿ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ್ಯಂಡ್ ನನ್ನ ಹತ್ರ ಶಾಪಿಂಗ್ ಮಾಡೋದು ಸುಮ್ಮನೆ ವೇಸ್ಟ್ ಅನ್ಕೋತೀನಿ. ನನ್ನ ಹತ್ರ ಇಲ್ಲ. ನಾನು ಏನೇ ಇದ್ದರೂ ನಮ್ಮಮ್ಮ ಒಂದು ಸ್ವಲ್ಪ ನೋಡಿ ತೊಗೊಳ್ತಾರೆ, ಸ್ಟ್ಯಾಂಡರ್ಡ್ ಆಗಿರೋದು, ಸೊ ಗ್ಯಾರಂಟಿದು ಅದು ಇದು ಅಂತ. ನಾವು ಆ ಥರ ಇಲ್ಲ, ನಾವೆಲ್ಲ ಬರೀ ಜಾತ್ರೆಯಲ್ಲೇ ತೊಗೊಳ್ಳೋದು. ಸೊ ಇದು ಬಂದು ನಂದು ಸೆಕೆಂಡ್ ಸರ. ನೋಡ್ತಾ ಇದ್ದೀರಾ, 2 ಬಂದಿದೆ. ಒಂದು ದೊಡ್ಡದು, ಒಂದು ಚಿಕ್ಕದು ನೆಕ್ಲೆಸ್ ಥರ ಇದೆ. ಇದೊಂದು ಹಾರ ಥರ ಇದೆ. ಸೊ 2 ಇದೆ. ಇದು ಬಂದು ಜಾತ್ರೆಯಲ್ಲಿ ತಗೊಂಡಿದ್ದು. ಯಾವ ಜಾತ್ರೆ ಅಂದರೆ ಬಗ್ಲುಗುಂಟೆ ಜಾತ್ರೆ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಖಂಡಿತ ಗೊತ್ತಿರುತ್ತೆ ಬಗ್ಲುಗುಂಟೆ ಯಾವುದು ಅಂತ. ಸೊ ಬಗ್ಲುಗುಂಟೆಯಲ್ಲೇ ನನ್ನ ಕಾಲೇಜ್ ಇದ್ದಿದ್ದು, ನಾನು ಅಲ್ಲೇ ಸ್ಟಡೀಸ್ ಮಾಡ್ತಾ ಇದ್ದಿದ್ದು. ಸೊ
ಸೊ ಎವ್ರಿ ಇಯರ್ ನಾವು ಬಗ್ಲುಗುಂಟೆ ಜಾತ್ರೆಗೆ ಹೋಗ್ತಾ ಇದ್ವಿ. ಸೊ ಆ ಬಗ್ಲುಗುಂಟೆ ಜಾತ್ರೆಯಲ್ಲಿ ತೊಗೊಂಡಿದ್ದೆ ಈ ಸರ. ಸೊ ಇದು ಹಾಕೊಂಡಿರೋ ಫೋಟೋಸ್ ನನ್ನ ಹತ್ರ ಇದ್ರೆ ನಾನು ಇಲ್ಲೇ ಪಕ್ಕದಲ್ಲೇ ನಾನು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಹಾಕೊಂಡಿಲ್ಲ ಅಂದರೆ ಜಸ್ಟ್ ಈ ಸರ ಮಾತ್ರ ನೋಡ್ಕೊಳ್ಳಿ. ಹಾಕೊಂಡಿರೋ ಫೋಟೋಸ್ ನನ್ನ ಹತ್ರ ಇದ್ರೆ ನಾನು ಅಟ್ಯಾಚ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಸರ. ಸೊ ಇದು ನಿಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಟ್ರೆಂಡಿಂಗ್ ಸರ ಇತ್ತು ಇದು ಒಂದು ಕಾಲದಲ್ಲಿ. ತೆಗಿಯೋಕ್ಕಾಗ್ತಿಲ್ಲ, ಬಟ್ ಓಕೆ ನೋಡ್ಕೊಳ್ಳಿ ಹಂಗೇನೆ. ಸೊ ಇದು ಈ ಥರ ಒಂದು ಟ್ರೆಂಡಿಂಗ್ ಸರ ಇತ್ತು. ಯಾವಾಗ ಅಂದರೆ ಒಂದು 6 ಇಯರ್ಸ್ ಮುಂಚೆ. ಏನಾಯಿತು, ಡೋರು ಆಟೋಮೆಟಿಕ್ ಓಪನ್ ಆಯಿತು ಈ ಥರ. ಸೊ ಇದು ಬಂದ್ಬಿಟ್ಟು ನಮ್ಮ ಅಕ್ಕನ ಮದುವೆಗೆ ಅಂತ ಶಾಪಿಂಗ್ ಮಾಡಿದಾಗ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಸರ. ಸೊ ತುಂಬ ನೆನಪಿದೆ ಇದರಲ್ಲಿ, ಯಾಕಂದರೆ ಫಸ್ಟು ನಾವು ಶಾಪಿಂಗ್ ಅಂತ ಆಚೆ ಹೋಗಿದ್ದೆ ನಮ್ಮ ಅಕ್ಕನ ಮದುವೆಗೆ. ಫಸ್ಟು ನಾನು ಐಬ್ರೋಸ್ ಅಂತ ಬ್ಯೂಟಿ ಪಾರ್ಲರ್ ಕಾಲಿಟ್ಟಿದ್ದೆ ನಮ್ಮ ಅಕ್ಕನ ಮದುವೆಗೆ. ಫಸ್ಟ್ ಐಬ್ರೋಸ್ ಮಾಡಿಸ್ಕೊಂಡಿದ್ದೆ ನಮ್ಮ ಅಕ್ಕನ ಮದುವೆಗೆ. ಸೊ ಆಗ ಶಾಪಿಂಗಿಗೆ ಅಂತ ಚಿಕ್ಕಪೇಟೆದಲ್ಲಿ ಹೋದಾಗ ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದಂಥ ಸರ. ಯಾಕಂದರೆ ಯಾವಾಗಲೂ ಗೋಲ್ಡ್ ಹಾಕ್ಕೊಳಕ್ಕಾಗಲ್ಲ. ಆ್ಯಂಡ್ ಚಿಕ್ಕ ಪುಟ್ಟ ಈಗ ಬೀಗ್ರೂಟ ಅದು ಇದು ಅಂತ ಏನೇನೋ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರುತ್ತೆ, ಅಲ್ಲಿಗೆಲ್ಲ ನಾವು ಗೋಲ್ಡ್ ಹಾಕ್ಕೊಂಡು ಇದು ಮಾಡೋಕ್ಕಾಗಲ್ಲ. ಸೊ ಯಾವುದಾದ್ರೂ ಒಂದು ಸರ ಇರಲಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮನೇ ತಗೊಟ್ಟಿದ್ದು ಸರ. ಬಟ್ ನಾನು ಇಷ್ಟಪಟ್ಟು ತೊಗೊಂಡಿದ್ದು ಸರ. ಇದರಲ್ಲೂ ತುಂಬ ಸೆಂಟಿಮೆಂಟ್ ಇದೆ. ಸೊ ಇದು ಆಲ್ಮೋಸ್ಟ್ 6 ಇಯರ್ಸ್ ಆಯ್ತು. ನಮ್ಮ ಅಕ್ಕನ ಮದುವೆ ಆಗಿ ಆಲ್ಮೋಸ್ಟ್ 6.5 ಇಯರ್ಸ್ ಆಯಿತು. ಸೊ 6 ಇಯರ್ಸ್ ಅಂದ್ಕೊಳ್ಳಿ. 6 ಇಯರ್ಸಿಂದ ಈ ಸರ ನನ್ನ ಹತ್ರ ಇದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಇವಾಗಲೂ ಕೂಡ ಹೊಸ್ದಂಗಿದೆ. ಸೊ ಆಗಿನ ಕ್ವಾಲಿಟಿನೇ ಆ ಥರ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ಇದು ನೋಡಿ, ಇದು ಒಂದು ಈಗ ಸ್ವಲ್ಪ ಟ್ರೆಂಡಿಂಗಲ್ಲಿರೋ ಸರ, ಅರ್ಧ ಜುಮ್ಕಿ ಸರ ಅಂತ ಹೇಳ್ತೀವಿ. ಅರ್ಧ ಜುಮ್ಕಿ ಸರ ಇದು ಬಂದು ಆ್ಯಕ್ಚುಲಿ ನಾನು ತಗೊಂಡಿದ್ದಲ್ಲ, ನನ್ನ ಒಂದು ಕೆಲಸ ಮಾಡೋವಾಗ ನನ್ನ ಕೊಲೀಗ್ ಕೊಟ್ಟಂಥ ಸರ. ಸೊ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಆ ಕಂಪ್ನಿ ಶಟ್ ಡೌನ್ ಆಗೋ ಪರಿಸ್ಥಿತಿ ಬಂದಾಗ ಅಲ್ಲಿರೋ ಎಂಪ್ಲಾಯಿ ಎಲ್ಲನೂ ಲೇ ಆಫ್ ಮಾಡ್ತಾಯಿದ್ರು, ತೆಗಿತಾಯಿದ್ರು. ಸೊ ಆ ಕಾರಣದಿಂದ ನಾನು ಕೆಲಸ ಬಿಡಬೇಕಾಗಿತ್ತು. ಬಟ್ ನನಗೆ ಹೇಳಿರಲಿಲ್ಲ ಕೆಲಸ ಬಿಡಿ ಅಂತ. ನಾನು ಆ ಸಿಚುವೇಶನ್ ಅರ್ಥ ಮಾಡಿಕೊಂಡು ಆ್ಯಸ್ ಎ HR ನನಗೆ ಏನಾಗುತ್ತೆ ಕಂಪ್ನಿಲಿ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಕೆಲಸ ಬಿಡ್ತಾ ಇದ್ದೀನಿ ಅನ್ನೋ ಸಮಯದಲ್ಲಿ ನಾನು ಕೆಲಸ ಬಿಡ್ತಾ ಇರೋ ವಿಷಯ ಗೊತ್ತಾಗಿ ನನ್ನ ಕೊಲಿಗೊಬ್ರು ಅವ್ರಿಗೆ ಅಂತ ಬುಕ್ ಮಾಡಿದ ಸರ ಇದು. ಅವ್ರಿಗೆ ಅಂತ ಬುಕ್ ಮಾಡ್ಕೊಂಡಿದ್ದ ಸರ ನನಗೆ ಅಲ್ಲಿ ಬುಕ್ ಆಗಿ ಬಂದಿದ್ದ ತಕ್ಷಣವೇ ಅವ್ರು ನನಗೆ ತೋರಿಸಿದ್ರು, ಈ ಸರ ಚೆನ್ನಾಗಿದ್ಯಾ ನೋಡು, ಬುಕ್ ಮಾಡಿದ್ದೀನಿ ಅಂತ. ಅಲ್ಲಿ ನನ್ನ ಜೊತೆ ಇರೋರು ಒಬ್ಬರು ಹೇಳಿದ್ರು, ಇಲ್ಲ ಶ್ವೇತಾನು ಕೆಲಸ ಬಿಡ್ತಾ ಇದ್ದಾರೆ ಅಂತ. ಅವ್ರ ಕೈಯಲ್ಲಿ ಇದ್ದಿದ್ದ ಬಾಕ್ಸ್ ಸೀದಾ ನನ್ನ ಕೈಗೆ ಕೊಟ್ಟರು, ಇಲ್ಲ ನನ್ನ ನೆನಪಿಗೆ ಅಂತ ಇಟ್ಕೋ ಈ ಸರನ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಸೊ ಇದೆಲ್ಲ ಒಂಥರ ಮೆಮೊರೀಸ್. ನನ್ನ ಈ ಸರನ್ನ ನೋಡಿದಾಗೆಲ್ಲ ನಾನು ಖಂಡಿತ ಅವ್ರನ್ನ ನೆನಪು ಮಾಡ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಸರ ಕೊಟ್ಟಿದ್ದಕ್ಕೆ. ಈ ವಿಡಿಯೋಯಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸೊ ಅಂಥ ಕೊಲೀಗ್ಸ್ ಸಿಗೋದು ತುಂಬ ರೇರ್ ಅನಿಸುತ್ತೆ. ಸೊ ಹಿಂದೆ ಮುಂದೆ ಯೋಚನೆ, ಆಲ್ಮೋಸ್ಟ್ ಇದೊಂದು 250 ಆಗಿರುತ್ತೆ. ಅಮೌಂಟ್ ಮುಖ್ಯ ಅಲ್ಲ, ಬಟ್ ಅವ್ರು ಇಷ್ಟಪಟ್ಟು ತೊಗೊಂಡಿರೋ ಅಂಥ ಸರ ನನಗೆ ಅಂತ ಆ ಕ್ಷಣದಲ್ಲೇ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಡೋದಿದೆಯಲ್ಲ, ಗ್ರೇಟ್ ಅದು. ಇಲ್ಲ ಬಿಡಿ ನೀವು ಹೋಗೋ ಅಷ್ಟರಲ್ಲಿ ಇನ್ನೊಂದು ತರಿಸ್ಕೊಡ್ತೀನಿ ಅಂತ ಅನ್ಬೋದಿತ್ತು ಅವರು ಆ್ಯಕ್ಚುಲಿ. ಬಟ್ ಅವ್ರು ಹಂಗೆ ಅನ್ಲಿಲ್ಲ, ತೊಗೊಳ್ಳಿ ಅಂತ ಕೊಟ್ಬಿಟ್ರು. ನನಗೆ ಇನ್ನೇನು ತರಬೇಕು ನಿಮಗೆ ಅಂತ ಗೊತ್ತಾಗಲ್ಲ, ಅಟ್ಲೀಸ್ಟ್ ಈ ಸರ ನನ್ನ ಕೈಲಿದೆ, ನಿಮಗೂ ಇಷ್ಟ ಆಗಿದೆ, ತೊಗೊಳ್ಳಿ ಅಂತ ಕೊಟ್ಟರು. ತುಂಬ ಖುಷಿ ಆಗುತ್ತೆ ಅಂತ ಫ್ರೆಂಡ್ಸ್ನ ನೋಡೋಕ್ಕೆ. ಆ್ಯಂಡ್ ನನ್ನ ಚಿಕ್ಕ ಪುಟಾಣಿ ನೆಕ್ಲೇಸ್ ಆ್ಯಂಡ್ ನನ್ನ ಫೇವ್ರೆಟ್ ನೆಕ್ಲೇಸ್ ಇದು. ಎಷ್ಟು ಚೆನ್ನಾಗಿದೆ ಅಲ್ಲ ಪುಟಾಣಿಗೆ. ನನಗದು ತುಂಬ ಇಷ್ಟ ಆಗಿದ್ದು ನೆಕ್ಲೆಸ್ ಇದು. ಸೊ ಇದು ಬಂದು 2 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. 2 ಇಯರ್ಸ್ ಏಪ್ರಿಲಲ್ಲೇ ನಾವು ನಮ್ಮ ಮನೆಗೆ ದೇವ್ರನ್ನ ಕರೆಸಿದ್ವಿ. ನಮ್ಮ ಅಪ್ಪನ ಊರು ಗ್ರಾಮ ದೇವತೆ ದೇವ್ರು, ನಮ್ಮ ಮನೆ ದೇವ್ರನ್ನ. ಸೊ ಅವಾಗ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಆ್ಯಂಡ್ ಫೋಟೋ ಅದರದ್ದಿದೆ, ನಾನು ಇಲ್ಲೇ ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಸೊ ನೋಡ್ಕೊಳ್ಳಿ. ಅದರಲ್ಲಿ ಹಾಕೊಂಡಿದ್ದಂಥ ಸರ ಇದು. ಆವಾಗ ನನಗೆ ಆ ಡ್ರೆಸ್ಗೆ ಇದೇ ಥರ ಸರ ಬೇಕು, ಇದೇ ಥರ ನೆಕ್ಲೆಸ್ ಬೇಕು ಅಂತ ಹುಡುಕಿ ತೊಗೊಂಡಿರೋ ಸರ ಇದು. ಆಲ್ಮೋಸ್ಟ್ 2-3 ಇಯರ್ಸ್ ಆಯಿತು. ಬಟ್ ಇವಾಗಲೂ ಅಷ್ಟೇ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಬಟ್ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಾಗಲಿ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಲೆಸ್. ಚೆನ್ನಾಗಿ ಕಾಣಿಸ್ತದಲ್ಲ.
ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ನಿಮಗೆ ಹೇಳಲೇಬೇಕು ನನ್ನ ಕ್ಯಾಮ್ರಾಮ್ಯಾನ್ ಯಾರು ಅಂತ. ಹಾಯ್ ಮಾಡು. ನನ್ನ ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕನ ಮಗಳು ದೀಕ್ಷಾ ಅಂತ. ಸೊ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ಮಾಡ್ತಾ ಇರೋದು ನನ್ನ ಅಕ್ಕನ ಮಗಳು ದೀಕ್ಷಾ ಅಂತ. ಸೊ ಸ್ಕೂಲ್ ರಜಾ ಇರೋದ್ರಿಂದ ನಮ್ಮ ಮನೆಗೆ ಬಂದಿದ್ದಾರೆ, ಅಜ್ಜಿ ಮನೆಗೆ ಅಂತ. ಸೊ ನನಗೆ ಈ ವಿಡಿಯೋ ಮಾಡಕ್ಕ ನಾನು ಕ್ಯಾಮ್ರಾಮ್ಯಾನ್ ಆಗಿ ಇಡ್ತೀನಿ, ಕ್ಯಾಮ್ರಾ ಇಟ್ಕೊಂಡು ನಾನೇ ಕುತ್ಕೋತೀನಿ ವಿಡಿಯೋ ಮಾಡಕ್ಕ ಅಂತ ಮೋಟಿವೇಟ್ ಮಾಡಿ ಈ ವಿಡಿಯೋ ಮಾಡೋಕ್ಕೆ ಕಾರಣನೇ ದೀಕ್ಷಾ. ಸೊ ಹೇಳ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ಇಂಥ ಸಪೋರ್ಟಿವ್ ಚಿಕ್ಕ ಮಕ್ಕಳು ನೋಡೋಕ್ಕೆ. ಬಟ್ ಓಕೆ, ತುಂಬ ಒಳ್ಳೆ ಹುಡುಗಿ. ಆ್ಯಂಡ್ ಇದು ಒಂದು ಚಿಕ್ಕ ಪುಟಾಣಿ ನೆಕ್ಲೆಸ್. ಇನ್ನೂ ಒಂದ್ಸತಿ ಎಲ್ಲಿಗೂ ಹಾಕೊಂಡಿಲ್ಲ, ಬಟ್ ತೆಗ್ದಿಟ್ಟಿದ್ದೀನಿ ಅಷ್ಟೇ. ಇದು ಎಲ್ಲಿಗೂ ಹಾಕೊಂಡಿಲ್ಲ ನಾನು. ಇದು ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ, ಜಾತ್ರೆಯಲ್ಲಿ ಎಲ್ಲ ಕಡೆ ಸಿಗುತ್ತೆ. 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ ಅಂತ. ಸೊ 100 ರೂಪಾಯಿ ಒಂದೇ ಇದು. ಬಟ್ ತುಂಬ ಚೆನ್ನಾಗಿದೆ ಅಂತ ತಗೊಂಡೆ, ಬಟ್ ಎಲ್ಲೂ ಹಾಕೊಂಡಿಲ್ಲ. ಸೊ ನನ್ನ ಹತ್ರ ಇರೋ ಏನು ಸೆಟ್ಗಳೆಲ್ಲ ಭಾರಿ ದುಬಾರಿದೇನಲ್ಲ, ಬಟ್ ಹಂಗಂತ ಏನು ಕಡಿಮೆ ಇಲ್ಲ. ನಾವು ಚೆನ್ನಾಗಿ ಸೆಟ್ ಇಟ್ಕೊಂಡಿದ್ದೀವಿ, ಬಟ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರನೂ. ಬಟ್ ನಾನು ಎಲ್ಲೂ ಹಾಕೊಳ್ಳಲ್ಲ ಯೂಶ್ವಲಿ ಅಷ್ಟು. ನೀವು ಆ ಕ್ಯಾಶುವಲ್ ನನ್ನ ಫ್ರೆಂಡ್ಸ್ ಈ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ತುಂಬ ಕಲೆಕ್ಷನ್ಸ್ ಇದೆ, ಯಾಕೆ ಇವಳು ಏನು ಹಾಕೊಳ್ಳಲ್ಲ ಅಂತ ಅವ್ರು ಅನ್ಕೋತಾ ಇರ್ಬೋದು. ಆ್ಯಂಡ್ ಇನ್ನೊಂದಿದೆ ಸೆಟ್, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಓಪನ್ ಮಾಡಿಲ್ಲ, ಯೂಸ್ ಮಾಡಿದ್ವಿ, ಬಟ್ ಹಂಗೆ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇದೊಂದೇ ನಾನು ಅಚ್ಚುಕಟ್ಟಾಗಿ ಇಟ್ಕೊಂಡಿರೋದು. ನೋಡ್ತಾ ಇರ್ಬೋದು, ಹಾಕೊಂಡ್ಬಿಡ್ತೀನಿ. ಇದು ಒಂದು ಸರ, ಇದು ಒಂದು ನೆಕ್ಲೆಸ್. ಸೊ 2 ಲೇಯರಲ್ಲಿ ಬರುತ್ತೆ ಇದು. ಸೊ ಇದು ಬಂದ್ಬಿಟ್ಟು ನಮ್ಮ ಅತ್ತೆ ಮಗಳು ಮದುವೆ ಇತ್ತು ಅಂತ ಸ್ಯಾರಿಗೋಸ್ಕರ ನಾವು ಒಂದು ಸೆಟ್ ಬೇಕು ಅಂತ ತೊಗೊಂಡಿರೋದು. ಸೊ ಮದುವೆ ಈಗ ರೀಸೆಂಟ್ 1 ಇಯರ್ ಬ್ಯಾಕ್ ಆಯಿತು. 1 ಇಯರಲ್ಲಿ ಹಿಂದೆ ತೊಗೊಂಡಿರೋ ಅಂಥ ಸರ ಮೀಶೋದಲ್ಲಿ. ಸೊ ಮೀಶೋ ಕ್ವಾಲಿಟಿ ನಿಮಗೆ ಗೊತ್ತೇ ಇರುತ್ತೆ, ಯಾರೆಲ್ಲ ಮೀಶೋದಲ್ಲಿ ಶಾಪಿಂಗ್ ಮಾಡ್ತೀರಾ. ಸೊ ಪರವಾಗಿಲ್ಲ, ಓಕೆ ಅನ್ನಿಸ್ತು ನನಗೆ ಕ್ವಾಲಿಟಿ ವೈಸ್. ಅಷ್ಟೊಂದು ಹೇಳ್ಕೊಳಂಗಿಲ್ಲ, ಬಟ್ ಓಕೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ಫೋಟೋದಲ್ಲಿ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ಫೋಟೋ ನಾನು ಇಲ್ಲೇ ಅಟ್ಯಾಚ್ ಮಾಡಿರ್ತೀನಿ ಅದ್ರದ್ದು ಕೂಡ. ಸೊ ನೋಡ್ಬೋದು ನೀವು. ನನ್ನ ಇದನ್ನ ಹಾಕೊಂಡಿಲ್ಲ, ಬರೀ ಮದುವೆಗೆ ಇದನ್ನ ಮಾತ್ರ ಹಾಕೊಂಡಿದ್ದೆ. ಇದು ಮತ್ತೆ ಮಾಂಟಿಕಾ ಜುಮ್ಕಿ ಹಾಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ತುಂಬ ಕಾಸ್ಟ್ಲಿ ಏನಲ್ಲ. ಸೊ ಮೀಶೋದಲ್ಲಿ ಇದು ಬೇಕು ನಿಮಗೆ ಅಂದರೆ ನಾನು ಅದ್ರ ಲಿಂಕ್ ಬೇಕಂದ್ರೂ ನಾನು ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಹೋಗಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಇದಕ್ಕಿಂತ ನನಗೆ ಸೊ ಜುಮ್ಕಿ ಒಂದು ಈ ಥರ ಇದೆ. ಇದು ಓಕೆ, ಜುಮ್ಕಿ ಒಂದು ಈ ಥರ ಇದೆ. ಸೊ ಇದರದ್ದೇ ಜುಮ್ಕಿ. ಸೊ ಆ್ಯಂಡ್ ಇದು ಒಂದು ಮಾಂಟಿಕಾ. ಸೊ ಇದೆಲ್ಲ ಸೆಟ್ ನಾನು ಹಾಕೊಂಡಿದ್ದೆ, ಬಟ್ ಲಾಂಗ್ ಚೈನ್ ಬಿಟ್ಟು ಇನ್ನೆಲ್ಲ ನಾನು ಮದುವೆಗೆ ಹಾಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಆವಾಗ ನನಗೆ ನಮ್ಮಮ್ಮನೇ ದೃಷ್ಟಿ ತೆಗಿಬೇಕಿತ್ತು, ಬಟ್ ತೆಗಿಲಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ದೃಷ್ಟಿ ತೆಗಿಯೋರು ಯಾರೂ ಇರಲಿಲ್ಲ ನನಗೆ. ಇವಾಗಲೂ ಯಾರೂ ಇಲ್ಲ. ಸೊ ಇನ್ನೊಂದು ಮೇನ್ ಸೆಟ್ ನಾನು ನಿಮಗೆ ತೋರಿಸ್ಬೇಕು. ಫುಲ್ ಸ್ಟೋನ್ ಸೆಟ್ ಇದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ. ಸೊ ಈ ಸೆಟ್ ಬಂದು ತುಂಬ ಹಳೆ ಸೆಟ್ಟು. ನೀವು ಎಷ್ಟು ಇಯರ್ ಆಗಿರ್ಬೋದು ತೊಗೊಂಡು ಅಂತ ಗೆಸ್ ಮಾಡ್ತಾ ಇದ್ರೆ, ಎಷ್ಟು ಇಯರ್ ಆಗಿದೆ ಇದನ್ನು ತೊಗೊಂಡು ಅಂತ ಏನಾದರೂ ಅಕಸ್ಮಾತ್ ನೀವು ಗೆಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಎಷ್ಟು ಇಯರ್ ಆಗಿರ್ಬೋದು ಅಂತ. ಬಟ್ ನಾನು ಹೇಳ್ತೀನಿ ನಿಮಗೆ ಆಲ್ಮೋಸ್ಟ್ 10 ಇಯರ್ ಮೇಲೆ. 10 ಇಯರ್ ಮೇಲೆ ಆ್ಯಂಡ್ 15 ಇಯರ್ಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್. ಯಾಕಂದರೆ ಈ ಒಂದು ಸೆಟ್ ಯಾರು ಕೊಟ್ಟಿದ್ದು ಅಂದರೆ, ಕ್ಯಾಮ್ರಾ ಕೊಡು. ನಿಂಗೆ ಎಷ್ಟು ವರ್ಷ? 10 ವರ್ಷ.
ಸೊ ಇವಳಿಗೆ ನಮ್ಮ ಅಕ್ಕನ ಮಗಳಿಗೆ 10 ವರ್ಷ. ಸೊ ಇವರ ಅಮ್ಮನ ಎಂಗೇಜ್ಮೆಂಟಿಗೆ ತೊಗೊಂಡಿರೋ ಅಂಥ ಸರ ಇದು. ಅವ್ರ ಅಮ್ಮ ನಮ್ಮ ರಾಣಿ ಅಕ್ಕ ಅಂತ. ಸೊ ಅವ್ರು ತೊಗೊಂಡಿದ್ದಂಥ ಸರ, ಅವ್ರ ಎಂಗೇಜ್ಮೆಂಟ್ಗೆ ಅಂತ ತೊಗೊಂಡಿದ್ದಂಥ ಸರ ನಮಗೆ ಕೊಟ್ಟರು. ಹಾಕೋ, ಕತ್ತತ್ರ ಇಟ್ಕೊ. ಸೊ ನೀವು ಗೆಸ್ ಮಾಡ್ಬೋದು, ಈ ಹುಡುಗಿಗೆ 10 ವರ್ಷ ಅಂದರೆ ಇವ್ರ ಅಮ್ಮನ ಎಂಗೇಜ್ಮೆಂಟ್ ಆಗಿದ್ದು ಒಂದು 3 ವರ್ಷದಿಂದ ಅಂದ್ಕೊಳ್ಳಿ. ಆಲ್ಮೋಸ್ಟ್ 13-15 ಇಯರ್ಸ್ ಸರ ಅದು. ಸೊ ಇನ್ನೂ ಹೊಸದ್ರಂಗೆ ಶೈನ್ ಆಗ್ತಾ ಇದೆ ಸ್ಟೋನ್ಸ್ ಎಲ್ಲ, ನೀವು ನೋಡ್ತಾ ಇರ್ಬೋದು. ಬಟ್ ಆಗಿನ ಕ್ವಾಲಿಟಿನೇ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಆವಾಗ ಪ್ರೈಸ್ ಜಾಸ್ತಿ ಇತ್ತು, ಬಟ್ ಕ್ವಾಲಿಟಿನೂ ಹಂಗೆ ಸಖತ್ತಾಗಿತ್ತು. ಸೊ ಇವಾಗ ನಾವು ಎಷ್ಟೇ ತುಂಬ ದುಡ್ಡು ಕೊಟ್ಟು ತೊಗೋತೀವಿ ಅಂದ್ರೂ ಚೆನ್ನಾಗಿ ಬರುತ್ತೆ, ಬಟ್ ಕ್ವಾಲಿಟಿ ಅಷ್ಟಿರಲ್ಲ. ಒಂದು 3-4 ವರ್ಷಕ್ಕೇ ಕಲರ್ ಎಲ್ಲ ಶೇಡ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ. ಸೊ ಇದು ನಾನು ಯಾವುದು ಆಲ್ಮೋಸ್ಟ್ ಯಾವ ಫಂಕ್ಷನ್ಸ್ಗೂ ಹಾಕಿಲ್ಲ, ಯಾಕಂದರೆ ತುಂಬ ಸ್ಟೋನ್ಸ್ ಇದೆ. ಸ್ಟೋನ್ ಇರೋದ್ರಿಂದ ಒಂದು ಸ್ವಲ್ಪ ಹೆವಿಯಾಗಿ ಕಾಣ್ಬೋದೇನೋ ಅಂದ್ಕೊಂಡು ನಾನು ಯಾವ ಫಂಕ್ಷನ್ಸ್ಗೂ ಹಾಕಿದ್ದೆ. ಬಟ್ ಅದು ಫೋಟೋಸ್ ನನ್ನ ಹತ್ರ ಇಲ್ಲ, ನಾನು ಹಾಕಿರೋದನ್ನು. ಬಟ್ ಸರನ್ ವಾಲೆನೂ ಈ ಥರ ಇದೆ, ತುಂಬ ಚೆನ್ನಾಗಿದೆ ವಾಲೆ, ತುಂಬ ಚೆನ್ನಾಗಿದೆ. ಬಟ್ ಹಾಕೋಬೇಕು, ಯಾವುದಾದ್ರು ಫಂಕ್ಷನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಕೊಳ್ಳೋಣ ಅಂತ. ಬಟ್ ಏನು ಅಂದರೆ ನಾನು ಆಲ್ಮೋಸ್ಟ್ ಇವಾಗ ಜುಮ್ಕಿ ಪ್ರಿಫರ್ ಮಾಡ್ತೀನಿ. ಈ ಥರ ಸ್ಟೋನ್ ವಾಲೆಗಳಿಗಿಂತ ನಾನು ಜುಮ್ಕಿ ತುಂಬ ಪ್ರಿಫರ್ ಮಾಡ್ತೀನಿ. ಸೊ ಜುಮ್ಕಿ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ನಾನು ಇದನ್ನು ಹಾಕೊಂಡಾಗ ಖಂಡಿತ ಒಂದು ರೀಲ್ಸ್ ಮಾಡ್ತೀನಿ, ರೀಲ್ಸ್ ಅಪ್ಲೋಡ್ ಮಾಡ್ತೀನಿ, ಅಲ್ಲಿಗೂ ಬಂದು ಲೈಕ್ ಮಾಡಿ. ಸೊ ಇದಾಗಿತ್ತು ನನ್ನ ಒಂದು. ಆ್ಯಂಡ್ ಇನ್ನೊಂದು 2000 ಅವರ 1990s ಕಿಡ್ಸ್ಗೆ ಗೊತ್ತಿರುತ್ತೆ, 90 ಕಿಡ್ಸ್ಗೆ ಇಲ್ಲ 2000 ಕಿಡ್ಸ್ಗೆ ಗೊತ್ತಿರುತ್ತೆ. ಸೊ ಏನು ಸರ ಇದು ಅಂತ. ಇದು ಬಂದು ಆಗಿನ ಕಾಲದಲ್ಲಿ ಅಂದರೆ 90s ಕಿಡ್ಸಲ್ಲಿ ತುಂಬ ಫೇಮಸ್ ಇದ್ದಂಥ ಒಂದು ಸೆಟ್ಗಳು. ಈ ಥರ ಕಲರ್ ಸೆಟ್ ಆಗಿರ್ಬೋದು. ಈ ಥರ ಇದು ಬ್ರೌನ್ ಕಲರ್ ಇದೆ, ಬಟ್ ಈ ಥರ ತುಂಬ ಕಲರ್ಸಲ್ಲಿ ಆರೆಂಜ್, ಪರ್ಪಲ್ ಎಲ್ಲ ಪ್ರತಿಯೊಂದು ಕಲರು ಇತ್ತು. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಶಿಲ್ಪಂದು ನಮ್ಮ ಅಜ್ಜಿ ಕೊಡಿಸಿದ್ದು, ನಮ್ಮ ಅಮ್ಮ ಕೊಡಿಸಿದ್ದು, ನಮ್ಮ ಅಜ್ಜಿ ಕೊಡಿಸಿದ್ದು ಅಂತ. ನಾವು ಇದನ್ನು ಯೂಸ್ ಮಾಡಲ್ಲ, ಯಾಕಂದರೆ ಈಗ ಇದೆಲ್ಲ ಕಲರ್ ಅಷ್ಟೊಂದು ತುಂಬ ಶೇಡ್ ಆಗಿಲ್ಲ. ನೀವೇ ನೋಡ್ತಾ ಇದ್ದೀರಾ, ಕಲರು ಶೇಡ್ ಆಗಿಲ್ಲ. ಆ್ಯಂಡ್ ಓಲ್ಡ್ ಡಿಸೈನ್, ಓಲ್ಡ್ ಫ್ಯಾಷನ್ ಅಂತ ನಾವು ಇದನ್ನು ಎಲ್ಲೂ ವೇರ್ ಮಾಡ್ತಾ ಇಲ್ಲ. ಆ್ಯಂಡ್ ಇದೊಂದು ಸರ ಮಾತ್ರ ಇದೆ, ಸ್ವಲ್ಪ ಕಿತ್ತೋಗಿದೆ. ಆದರೂ ನಮ್ಮ ಅಕ್ಕ ಎಸಿಯಾಕೆ ಬಿಡ್ತಾ ಇಲ್ಲ, ನಮ್ಮ ಅಜ್ಜಿ ನೆನಪಿಗೆ ಅಂತ ಇರೋದು ಇದೊಂದೇ ಅಂತ. ಆಲ್ಮೋಸ್ಟ್ 20 ಇಯರ್ಸ್ ಆಗಿದೆ ಇದು. 20 ಇಯರ್ಸಿಂದನೂ ಈ ಸರ ನಮ್ಮ ಹತ್ರ ಇದೆ. ಸೊ ನಮ್ಮ ಅಕ್ಕನಿದು, ಅವಳು ಇನ್ನೂ ತುಂಬ ಜೋಪಾನವಾಗಿ ಕಾಪಾಡ್ಕೋತಾ ಇದ್ದಾಳೆ ಸರನ. ತುಂಬ ಖುಷಿ ಆಗುತ್ತೆ. ಸೊ ಇದೇ ಥರ ಸರದು ಫೋಟೋ ಇದ್ದರೂ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟರೆ ನನ್ನ ಹತ್ರ ಫುಲ್ ಸೆಟ್ ಅಂತ ಇರೋದು ಅಷ್ಟೇ. ಇನ್ನು ಇಯರಿಂಗ್ಸ್ ಕಲೆಕ್ಷನ್ಸ್ಗೆ ಅಂತ ಬಂದರೆ ಸೊ ನಾನು ಹೇಳಿದೆ ಅಲ್ವಾ ನಿಮಗೆ ಮುಂಚೆನೇ, ನಾನು ತುಂಬ ಜುಮ್ಕಿ ಪ್ರಿಫರ್ ಮಾಡ್ತೀನಿ ಅಂತ. ಸೊ ಜುಮ್ಕಿ ಚೆನ್ನಾಗಿ ನಾನು ತೊಗೊಳ್ತೀನಿ. ಇದು ಬಂದ್ಬಿಟ್ಟು ರೀಸೆಂಟ್ ನಮ್ಮ ಅತ್ತೆ ಮಗಳು ಮದುವೆ ಅಂತ ಹೇಳಿದ್ವಾ, ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು. ಸೊ ಫೋಟೋ ಹಾಕಿರ್ತೀನಿ, ನೀವೇ ನೋಡ್ತಾ ಇರ್ಬೋದು. ಸೊ ಇದು ಒಂದು. ಆ್ಯಂಡ್ ಎವರ್ ಗ್ರೀನ್ ಫೇವ್ರೆಟ್ ತುಂಬ ಇಷ್ಟಪಟ್ಟು ತೊಗೊಂಡಿರೋ ಅಂಥ ಒಂದು ವಾಲೆ ಇದು. ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ ತೊಗೊಂಡು. ಸೊ ಕಲರು ಅದೇ ಥರ ಇದೆ. ಸೊ ಒಂಚೂರು ಎಲ್ಲೂ ಬ್ಲ್ಯಾಕ್ ಆಗಿಲ್ಲ. ಸೊ ಎಲ್ಲ ಫಂಕ್ಷನ್ಸ್ಗೂ ಈ ಸರ ಏನು ನಮ್ಮಮ್ಮ ಕೊಡಿಸಿದ್ದಾರೆ ಅಂತ ಹೇಳಿದೆ ನಾನು. ನಮ್ಮಮ್ಮ ಕೊಡಿಸಿರೋ ಸರ ಎಲ್ಲೇ ಹಾಕೊಂಡ್ರು ಅದಕ್ಕೆ ಮ್ಯಾಚಿಂಗ್ ಜುಮ್ಕ ನಾನು ಇದನ್ನೇ ಸೆಟ್ ಮಾಡ್ಕೊಳ್ಳೋದು, ಯಾಕಂದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ. ಇದು ಬಂದು ಜಾತ್ರೆಯಲ್ಲೇ ತೊಗೊಂಡಿದ್ದು, 100 ರೂಪಾಯಿ ಒಂದು ಜಾತ್ರೆಯಲ್ಲಿ. ಸೊ ಆದರೂ ತುಂಬ ಚೆನ್ನಾಗಿದೆ. ಇದೆರಡು, ಇದು ರೆಡ್ ಆ್ಯಂಡ್ ಇದು ಪಿಂಕ್. ಇದು ಬಂದು ನಮ್ಮ ಶಿಲ್ಪ ನಮ್ಮ ಅಕ್ಕನ ಮದುವೆಯಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡುವಾಗ. ಸೊ ನಾನು ನಿಮಗೆ ಸರ ತೋರಿಸಿದೆ, ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಕೂಡ ನಾವು ಶಾಪಿಂಗ್ ಎಲ್ಲ ಆಗಿ ನನಗೆ ಡ್ರೆಸ್ ಎಲ್ಲ ಶಾಪಿಂಗ್ ಆದಮೇಲೆ, ಸೊ ಡ್ರೆಸ್ ಮ್ಯಾಚಿಂಗಿಗೆ ನನಗೆ ವಾಲೆ ಬೇಕು ಅಂತ ಇದೆರಡು ತೊಗೊಂಡಿದ್ದು. ಸೊ
ಮದುವೆಗೆ ಅಂತ ತೊಗೊಂಡಿದ್ದು, ಬಟ್ ಮದುವೆ ಎಲ್ಲ ಹಾಕಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಹಾಕಿದ್ದೀವಿ. ಸೊ ಇದು ಬಂದು ಚಿಕ್ಕಪೇಟೆದು. ಆ್ಯಂಡ್ ನನಗೆ ಫೇವ್ರೆಟ್ ಬಂದು ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಬ್ಲ್ಯಾಕ್ ಕಲರ್ ಅಂಗಡಿಲೇ ತೊಗೊಂಡಿದ್ದು, ತುಂಬ ಇಷ್ಟ ಆಯಿತು. ಈಗ ರೀಸೆಂಟಾಗಿ ತೊಗೊಂಡಿರೋದು ಅಂದರೆ ಈ ವಾಲೆ ಮಾತ್ರ. ಇದು ನಾನು ನಮ್ಮ ಮನೆ ದೇವ್ರ ಕರೆಸಿದಾಗ ಹಾಕೊಂಡಿದ್ದೆ. ಸೊ ಫೋಟೋ ಕೂಡ ನಾನು ನಿಮಗೆ ತೋರಿಸಿರ್ತೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಫ್ಯಾನ್ಸಿಯಾಗೂ ಕೂಡ ಇದೆ. ತುಂಬ ಫ್ಯಾನ್ಸಿಯಾಗಿ ಸಿಂಪಲ್ ಡ್ರೆಸ್ಸಸ್ಗೆ ಸೊ ನೀವು ಇದನ್ನು ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಇದು ನಮ್ಮ ಅಕ್ಕನ ಫೇವ್ರೆಟ್. ನಮ್ಮ ಅಕ್ಕ ವೈಟ್ ಕಲರಲ್ಲಿ ಇದು ತುಂಬ ಒಂಥರ ಡಿಸೆಂಟಾಗಿದೆ ಅಂತ ಎಲ್ಲದಕ್ಕೂ ಇದನ್ನು ವೇರ್ ಮಾಡ್ತಾಳೆ, ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ನನ್ನ ಕಲೆಕ್ಷನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಂಗೆ ಗೊತ್ತು ನೀವು ಇಷ್ಟೊತ್ತಿಗಾಗಲೇ ಲೈಕ್ ಮಾಡಿರಲ್ಲ, ಬರೀ ವಿಡಿಯೋ ನೋಡಿರ್ತೀರಾ ಅಂತ. ಸೊ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಆಯಿತಾ. ಕಂಟಿನ್ಯೂಸ್ ಆಗಿ ಬಂದು ಕಟ್ ಮಾಡಿ ಹಾಳು ಮಾಡ್ದಲ್ಲೋ. ಓಕೆ, ಲೈಕ್ ಆಯಿತಾ? ಓಕೆ, ಸೊ ಕಟ್ ಮಾಡಬೇಡ ಮತ್ತೆ. ಸೊ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಈ ನನ್ನ ಕಲೆಕ್ಷನ್ ಆ್ಯಂಡ್ ಅದ್ರ ಹಿಂದೆ ಇರೋ ಸ್ಟೋರಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ, ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಆ್ಯಂಡ್ ನಿಮಗೆ ಒಳ್ಳೆ ವೀಡಿಯೋಸ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಿಗೋಣ.